ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹಂಚಿನಾಳದಲ್ಲಿ ದೇಸಿ ತಳಿ ಎತ್ತುಗಳು 8 ಗಂಟೆಯಲ್ಲಿ 25 ಎಕರೆ ಹತ್ತಿ ಬೆಳೆಯಲ್ಲಿ ಎಡೆ ಹೊಡೆದು ಸಾಧನೆ ಮಾಡಿದ ಕಿಲಾರಿ ಜೋಡಿಗಳು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಂಚಿನಾಳ ಗ್ರಾಮದ ರೈತ ಮಂಜುನಾಥ್ ಸಿದ್ದಪ್ಪ ಕಾಳಿ ಅವರ ಮನೆಯಲ್ಲಿ ಹುಟ್ಟಿ ಬೆಳೆದ ಕಿಲಾರಿ ತಳಿಯ ಜೋಡಿ ಎತ್ತುಗಳು ನಿರಂತರ 8 ಗಂಟೆಗಳ ಕಾಲ 25 ಎಕರೆ ಹತ್ತಿ ಬೆಳೆಯಲ್ಲಿ ಎಡೆ ಹೊಡೆಯುವ ಕಾಯಕ ಮಾಡುವ ಮೂಲಕ ಗಮನ ಸೆಳೆದಿವೆ. ಬೆಳಗ್ಗೆ 7:15ಕ್ಕೆ ಕೃಷಿ ಕಾರ್ಯ ಆರಂಭಿಸಿದ ಜೋಡಿ ಎತ್ತುಗಳು ಮಧ್ಯಾಹ್ನ 3:15ರವರೆಗೆ ಸತತವಾಗಿ ಕೆಲಸ ಮಾಡಿವೆ. ಸುಮಾರು 25 ಎಕರೆ ವಿಸ್ತೀರ್ಣದ ಹತ್ತಿ ಬೆಳೆಯಲ್ಲಿ ಕಳೆ ತೆಗೆಯುವುದು ಹಾಗೂ ಮಣ್ಣನ್ನು ಹದಗೊಳಿಸುವ ಶ್ರಮದಾಯಕ ಕಾರ್ಯವನ್ನು ಯಾವುದೇ ದೊಡ್ಡ ವಿರಾಮವಿಲ್ಲದೆ ಪೂರ್ಣಗೊಳಿಸಿವೆ. ಎತ್ತುಗಳ ಕಾರ್ಯವೈಖರಿಯನ್ನು ಕಣ್ಣಾರೆ ವೀಕ್ಷಿಸಲು ಹಂಚಿನಾಳ ಗ್ರಾಮದ ಛಲವಾದಿ ಸಮುದಾಯದ ಮುಖಂಡರು, ಹಿರಿಯರು ಹಾಗೂ ಅಪಾರ ಸಂಖ್ಯೆಯ ಯುವಕರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಎತ್ತುಗಳ ಕಾರ್ಯಕ ನಿಷ್ಠೆ ಹಾಗೂ ರೈತ ಮಂಜುನಾಥ್ ಕಾಳಿ ಅವರ ಪರಿಶ್ರಮವನ್ನು ಕಂಡ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಂಜುನಾಥ್ ಸಿದ್ದಪ್ಪ ಕಾಳಿ ಅವರ ಮನೆಯಲ್ಲಿ ಹುಟ್ಟಿ ಬೆಳೆದ ಕಿಲಾರಿ ಜೋಡಿ ಎತ್ತುಗಳು ತೋರಿದ ಈ ಅಸಾಧಾರಣ ಶ್ರಮವು ಹಂಚಿನಾಳ ಗ್ರಾಮ ಮಾತ್ರವಲ್ಲದೆ ಸವದತ್ತಿ ತಾಲೂಕಿನ ರೈತ ಸಮುದಾಯದಲ್ಲಿಯೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಜಿಲ್ಲಾ ವರದಿ ಅಸ್ಲಂ ನಿಪ್ಪಾಣಿ, ಲೊಕೇಶನ್ ಸವದತ್ತಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.